ಗೈಸ್, ನಮ್ಮಮ್ಮ ಇವತ್ತು ವೆಜಿಟೇಬಲ್ ಮಾರ್ಕೆಟಿಗೆ ಹೋಗಿ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಮನೆಗೆ ಪಕ್ಕದ ಮನೆಯವರೊಬ್ಬರು ಅನಾನಸ್ ಹಣ್ಣು ಕೊಟ್ಟಿದ್ರು. ಸಖತ್ತಾಗಿದ್ವು, ಒಳ್ಳೆ ಫ್ರೆಶ್ ಆಗಿ. ಹಾಗೆ ಊರಿಂದ ಇವತ್ತು ನಮ್ಮ ಮನೆಯವರು, ಅತ್ತೆ ಮಾವ ಎಲ್ಲರೂ ಬಂದರು. ಡೆಲಿವರಿ ಡೇಟ್ ಹತ್ರ ಆಗಿದೆ ಅಲ್ವಾ, ಹಾಗಾಗಿ ಎಲ್ಲರೂ ಬಂದಿದ್ರು. ಹಾಗೆ ಬರ್ತಾ ಪಾನಿಪುರಿ, ಗೋಬಿ ಮಂಚೂರಿ ತಂದಿದ್ರು. ಎಲ್ಲರಿಗೂ ನಮ್ಮಣ್ಣ ಹಾಕಿಡ್ತಾ ಇದ್ದಾನೆ. ಇವತ್ತು ನೈಟ್ ಊಟಕ್ಕೆ ಚಿಕನ್ ಬಿರಿಯಾನಿ ಪ್ರಿಪೇರ್ ಮಾಡಿದ್ದಾರೆ ನಮ್ಮಮ್ಮ. ಸೂಪರ್ ಟೇಸ್ಟ್ ಆಗಿತ್ತು. ಡಿಫ್ರೆಂಟ್ ಮಸಾಲೆ ಆದರೆ ಸೂಪರ್ ಟೇಸ್ಟ್ ಕೊಡೋ ಬಿರಿಯಾನಿ. ಹಾಗೆ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ಇವತ್ತಿನ ಬ್ಲಾಗ್ನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ, ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಬೆಳಗ್ಗೆನೆ ನಮ್ಮಮ್ಮ ಇಡ್ಲಿ ಮಾಡ್ತಾ ಇದ್ದಾರೆ. ರವೆ ಇಡ್ಲಿ ಸೂಪರಾಗಿರುತ್ತೆ. ರವೆ ಇಡ್ಲಿ ಮುರಿತಾ ಇದ್ದಂಗೆ ಎಷ್ಟು ತಿಂತಾ ಇದ್ರೂ ಹೊಟ್ಟೆನೇ ತುಂಬಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ನಮ್ಮ ಹತ್ರವಂಗೆ ಸ್ಕೂಲಿಗೆ ಕಳ್ಸೋಕ್ಕೆ ಪರ್ಫೆಕ್ಟ್ ಟಿಫಿನ್ ಅಂತಲೇ ಹೇಳ್ಬೋದು. ಹಾಗೆ ಅವನು ಇಡ್ಲಿಗೆ ಚಟ್ನಿ ತುಂಬ ಇಷ್ಟಪಡ್ತಾನೆ. ಇಡ್ಲಿ ಚಟ್ನಿ ಅಂದರೆ ಅವನಿಗೆ ತುಂಬ ಇಷ್ಟ. ಹಾಗಾಗಿ ಟಿಫಿನಿಗೆ ತುಂಬ ಒಳ್ಳೆ ಬೆಸ್ಟ್ ಅಂತ ಹೇಳಿ ಇದನ್ನೇ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಹಾಗೆ ಅದಕ್ಕೆ ಚಟ್ನಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಕಾಯಿ ಚಟ್ನಿ, ಅದಕ್ಕೆ ಸ್ವಲ್ಪ ಪುದೀನ ಚಟ್ನಿ ಮಾಡಿದ್ರೆ ಇಡ್ಲಿ ಜೊತೆ ಸಖತ್ತಾಗಿರುತ್ತೆ. ಪುದೀನ ಒಂದು ಮಿಸ್ ಆಗಿದೆ, ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿ ಒಳ್ಳೆ ಕಾಯಿ ಚಟ್ನಿ ಮಾಡಿದ್ರು. ಹಾಗೆ ನಮ್ಮಮ್ಮ ಇವತ್ತು ತುಪ್ಪ ಕಾಸಿ ತುಪ್ಪನ ಸೋಸಿ ತೆಗಿತಾ ಇದ್ದಾರೆ. ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ, ಯಾಕಂದರೆ ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿರೋದಲ್ವಾ, ಶುದ್ಧ ತುಪ್ಪ. ಹಾಗೆ ಸಖತ್ ಟೇಸ್ಟಾಗಿ ಕೂಡ ಇರುತ್ತೆ. ನಮ್ಮ ಹತ್ರವಂಗೆ 8 ಗಂಟೆ ಆಯಿತು ಅಂದರೆ ಅವನು ಎದ್ದೇಳೋ ಟೈಮು. ಇವಾಗ ನಮ್ಮಮ್ಮ ಅವನ್ನೇ ಎಬ್ಬಿಸ್ಕೊಂಡು ಎತ್ಕೊಂಡು ಬರ್ತಾ ಇದ್ದಾರೆ. ಹೇಳ್ತಿದ್ದಂಗೆ ಮಾಮ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ಯಾಕಂದರೆ ನಿನ್ನೆ ಅಷ್ಟೇ ನಮ್ಮ ಅಣ್ಣ ಬಂದಿದ್ದ. ಮಾಮ ಅಂದರೆ ಸಾಕು ಅವನಿಗೆ. ಹಾಗೆ ಅವ್ನು ಎಲ್ಲಿ ಹೋದ್ರೂ ಅವ್ನು ಹಿಂದಿಂದೆ ಓಡಾಡ್ತಾ ಇರ್ತಾನೆ. ಅವ್ನು ಫ್ರೆಶ್ ಅಪ್ ಮಾಡಿಸ್ಕೊಬಂದ್ಬಿಟ್ಟು ಫಸ್ಟು ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಇಡ್ಲಿ ತಿನ್ನಿಸಿ ರೆಡಿ ಮಾಡಿದೆ. ರೆಡಿ ಆಗಿಬಿಟ್ಟು ಅವ್ರ ಮಾಮನ ಜೊತೆ ಹೇಗೆ ಆಟ ಆಡ್ತಾ ಇದ್ದಾನೆ ನೋಡಿ. ಇನ್ನೂ ಅರ್ಧ ಗಂಟೆ ಇದೆ ಸ್ಕೂಲಿಗೆ, ವ್ಯಾನ್ ಬರೋದಕ್ಕೆ, ಸ್ಕೂಲ್ಗೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಇಲ್ಲೇ ಮನೆಯವ್ರ ಜೊತೆ ಆಟ ಆಡ್ತಾ ಇದ್ದಾನೆ. ಯಾರ ಜೊತೆನೂ ಹೋಗಲ್ಲ ಅವನಿಗೆ. ಮಾಮ ಸಿಕ್ಬಿಟ್ರೆ ಸಾಕು, ಮಾಮನ ಜೊತೆ ಮೈ ಮೇಲೆಲ್ಲ ಬಿದ್ದು ಆಟ ಆಡ್ತಾ ಇದ್ದಾನೆ. ಹಾಗೆ ಇನ್ನು ಸ್ಕೂಲ್ ವ್ಯಾನ್ ಬರೋ ಟೈಮ್ ಆಯಿತು ಅಂತ ಹೇಳಿ ಹೊರಗಡೆ ಬಂದ್ವಿ ವೆಯ್ಟ್ ಮಾಡೋದಕ್ಕೆ. ಸ್ಲಿಪ್ಪರ್ ಹಾಕೊಂಡು ರೆಡಿ ಆಗ್ತಾ ಇದ್ದಾನೆ ನಮ್ಮ ಅಥರ್ವ. ಹಾಗೆ ನಮ್ಮ ಅಣ್ಣಂಗೆ ಯಾವುದೋ ಕಾಲ್ ಬಂತು ಅಂತೇಳಿ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ನಮ್ಮ ಅಥರ್ವ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ. ಆದರೂ ಯಾರಾದರೂ ಮನೆಗೆ ರಿಲೇಟಿವ್ಸ್ ಬಂದರೆ ಮಕ್ಕಳು ಹಠ ಮಾಡ್ತವೆ, ಹೋಗಲ್ಲ ಅಂತ ಹೇಳ್ಬಿಟ್ಟು. ಆದರೂ ಇವನ ಅಥರ್ವ ಯಾವುದೇ ಥರ ಏನು ಮಾಡಲಿಲ್ಲ. ವ್ಯಾನ್ ಕೂಡ ಬಂತು, ಹಾಗಾಗಿ ಬೇಗ ಬ್ಯಾಗ್ ಹಾಕ್ತಾ ಇದ್ದಾನೆ. ಇವತ್ತು ನನಗೆ ವ್ಯಾನ್ ಹತ್ರ ನಮ್ಮ ಮಾಮನೇ ಹಸು ಬರಬೇಕು ಅಂತ ಹೇಳ್ತಾ ಇದ್ದ. ಹಾಗಾಗಿ ಮಾಮನೇ ಹೋಗ್ತಾ ಇದ್ದಾರೆ, ಹೋಗ್ಬಿಟ್ಟು ಕಳಿಸ್ಬರೋಣ ಅಂತ ಹೇಳಿ. ಡೈಲಿ ಅಮ್ಮಮ್ಮ ಹೋಗ್ತಾ ಇದ್ರು, ಇವತ್ತು ಮಾಮ ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಮನೆಗೆ ನೆಂಟರು ಬರ್ತಾ ಇದ್ದಂಗೆ ಡೈಲಿ ಒಬ್ಬೊಬ್ಬರು ಚೇಂಜ್ ಆಗ್ತಾ ಇದ್ದಾರೆ ಅವನಿಗೆ ಸ್ಕೂಲಿಗೆ ಕಳ್ಸೋಕ್ಕೆ. ಏನೋ ಪರವಾಗಿಲ್ಲ, ಆದರೂ ತುಂಬಾ ಅಡ್ಜಸ್ಟ್ ಆಗಿದ್ದಾನೆ. ಲ್ಯಾಂಗ್ವೇಜು ಚೇಂಜ್ ಆದ್ರೂ ಅಷ್ಟೊಂದೇನು ಟೆನ್ಷನ್ ಕೊಡ್ತಾ ಇಲ್ಲ, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ. ನಾವು ಒಳಗಡೆ ಬಂದುಬಿಟ್ಟು ಇನ್ನೇನು ಇಡ್ಲಿ ತಿನ್ನೋಣ, ಟೈಮ್ ಆಯ್ತಲ್ಲ ಅಂತ ಹೇಳಿ ಇಡ್ಲಿ ತಿಂತಾ ಇದ್ದೀವಿ, ನಾನು, ನಮ್ಮಮ್ಮ, ಅಣ್ಣ. ಹಾಗೆ ಡೆಲಿವರಿ ಟೈಮ್ ಹತ್ರ ಬಂತಲ್ವ ಮಗುಗೆ. ಹಾಗೆ ನೆಟ್ಟಿನ ಬೆಡ್ ಇತ್ತು, ಹಾಗಾಗಿ ಇದು ಕೂಡ ವಾಶ್ ಮಾಡಿ ಇಟ್ಬಿಡೋಣ, ಬಿಸಿಲಿದ್ದಾಗೆ ವಾಶ್ ಮಾಡಿ ಇಟ್ಬಿಟ್ರೆ ಒಣಗುತ್ತೆ ಚೆನ್ನಾಗಿ ಅಂತ ಹೇಳಿ ನಮ್ಮಮ್ಮ ತೊಳೆಯೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಮೇಲ್ಗಡೆ ಎತ್ತಿಟ್ಬಿಟ್ಟಿದ್ವಿ. ಅದನ್ನು ಸ್ವಲ್ಪ ಡಸ್ಟ್ ಆಗಿತ್ತು, ಒಂದ್ಸರಿ ತೊಳೆದು ನೀಟಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ನಮ್ಮಮ್ಮ ತೊಳೆಯೋಕ್ಕೆ ಹಿಂದ್ಗಡೆ ಬಂದರು. ಇಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ, ಯಾಕಂದರೆ ಮಳೆ ಬರ್ತಾ ಇರುತ್ತೆ ಅವಾಗವಾಗ. ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಇವತ್ತೇ ತೊಳೆದೊಣಸ್ಕೊಂಡ್ರೆ 2-3 ದಿನ ಆದರೂ ಪರವಾಗಿಲ್ಲ, ಒಣಗಿಬಿಡುತ್ತೆ ಅಂತೇಳಿ ಅಮ್ಮ ತೊಳಿತಾ ಇದ್ದಾರೆ. ಹಾಗೆ ನಮ್ಮ ಪಕ್ಕದ ಮನೆಯವರೊಬ್ಬರು ಪೈನಾಪಲ್ ಅನಾನಸ್ ಬೆಳೆದಿದ್ರು, ಅದನ್ನು ತಗೊಬಂದು ಕೊಟ್ಟಿದ್ದಾರೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂದರೆ ತುಂಬ ಫ್ರೆಶ್ ಆಗಿದೆ. ನೋಡ್ತಾ ಇದ್ದಂಗೆ ಕಟ್ ಮಾಡಿ ತಿನ್ನೋಣ ಅನಿಸುತ್ತೆ. ನಾವು ಪ್ರೆಗ್ನೆಂಟ್ ಆಗಿರೋದ್ರಿಂದ ಈ ಹಣ್ಣು ತಿನ್ನೋಂಗಿಲ್ಲ. ಈ ಎಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಕೊಟ್ಬಿಟ್ಟು ಇವಾಗಷ್ಟೇ ಹೋಗ್ತಾ ಇದ್ದಾರೆ ಅವರು. ಹಾಗೆ ನಮ್ಮಮ್ಮ ಇವತ್ತು ಸುಮಾರು ದಿನ ಆಗಿತ್ತು ಬೆಣ್ಣೆ ತೆಗೆದಿರಲಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಮಜ್ಜಿಗೆ ಕಡಿತಾ ಇದ್ದಾರೆ ಬೆಣ್ಣೆ ತೆಗಿಯೋಕ್ಕೆ. ಇದು ದನದ ಹಾಲಾಗಿರೋದ್ರಿಂದ ನೊರೆ ಜಾಸ್ತಿ ಬಂದ್ಬಿಡುತ್ತೆ, ಜಾಸ್ತಿ ಬೆಣ್ಣೆ ಗಟ್ಟಿಯಾಗಿ ಬರೋದಿಲ್ಲ. ಇದನ್ನು ಏನು ಮಾಡ್ತಾರೆ ಅಂದರೆ ನೋಡಿ ಯಾವ ಥರ ಬೆಣ್ಣೆ ಬರುತ್ತೆ ಅಂದರೆ ಸ್ವಲ್ಪ ಮೆತ್ತಗಿರುತ್ತೆ, ಉಂಡೆ ಕಟ್ಟಕ್ಕೆಲ್ಲ ಬರೋದಿಲ್ಲ. ನೋಡಿ ಈ ಥರ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಆಮೇಲೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಅದು ಡೈರೆಕ್ಟಾಗಿ ಹಾಗೆ ಎತ್ತೋಕೆ ಬರೋದಿಲ್ಲ. ಹಂಗೆ ಮಾಡಿಬಿಟ್ಟು ಆಮೇಲೆ ತುಪ್ಪ ಕಾಸಿ ತುಪ್ಪ ತೆಗಿತಾರೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮಮ್ಮ ಹುಳ್ಳಿ ಕಟ್ ಸಾಂಬಾರು ನೆನ್ನೆ ಮಾಡಿದ್ರು, ಅದೇ ಊಟ ಮಾಡೋಣ ಅಂತೇಳಿ ಅಂದ್ಕೊಂಡು ಅದನ್ನೇ ಊಟ ಮಾಡಿದ್ವಿ. ಹಾಗೆ ಇವತ್ತು ಮಾರ್ಕೆಟ್ ಇತ್ತು, ವೆಜಿಟೇಬಲ್ ಮಾರ್ಕೆಟು. ಅಮ್ಮ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟಿದ್ದಾರೆ. ವೆಜಿಟೇಬಲ್ ಮಾರ್ಕೆಟಿಗೆ ಹೋಗಿ ಬರ್ತಾ ಇದ್ದಾರೆ. ಯಾಕಂದರೆ ಅಥರ್ವ ಬಂದಮೇಲೆ ಅವ್ನು ನಾನು ಬರ್ತೀನಿ ಅಂತ ಹಠ ಮಾಡ್ತಾನೆ. ಅವ್ನು ಸ್ಕೂಲಿಂದ ಬರೋದ್ರೊಳಗೆ ಹೋಗಿಬಿಟ್ರೆ ತಲೆ ಬಿಸಿ ಇರೋದಿಲ್ಲ. ಇಲ್ಲಾಂದರೆ ಸ್ಕೂಟಿಲಿ ಅವ್ನು ಕರ್ಕೊಂಡು ಹೋಗಿ
ಕರ್ಕೊಬರೋದಕ್ಕೆ ಕಷ್ಟ ಆಗುತ್ತೆ. ಅದೇ ಟೈಮಲ್ಲಿ ಅಮ್ಮ ಹೋದಾಗ ಮಳೆ ಬರ್ತಾ ಇತ್ತು, ನುಗ್ಗೆಕಾಯಿ ಗಿಡ ಬೇರೆ ಸ್ವಲ್ಪ ವಾಲ್ ಬಿಟ್ಟಿತ್ತು, ಹಾಗೆ ಹೆರೆ ಅದನ್ನು ಕಟ್ತಾ ಇದ್ದ ಅಣ್ಣ. ಅಥರ್ವ ಬರೋ ಟೈಮ್ ಕೂಡ ಆಗೋಯ್ತು ಸ್ಕೂಲಿಂದ. ವ್ಯಾನ್ ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಹಾಗೆ ವ್ಯಾನ್ ಬರೋ ತನಕ ಇಲ್ಲಿ ಒಳಗಡೆ ಇದ್ದರೆ ಮತ್ತೆ ಹಾರ್ನ್ ಮಾಡ್ತಾ ಇರ್ತಾರೆ, ಅವನೊಬ್ಬನೇ ಇಳಿಯೋದಿಲ್ಲ, ಇಳಿಸ್ಕೊಂಡು ಬರಬೇಕು. ಹಾಗಾಗಿ ಹೊರಗಡೆನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪಾಜಿ ಕೂಡ ಹೊರಗಡೆನೇ ಕುತ್ಕೊಂಡಿದ್ರು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಥರ್ವ ಕೂಡ ಬಂದ, ನೋಡಿ ಬರ್ತಾ ಇದ್ದಾನೆ. ಬರ್ತಾ ಇದ್ದಂಗೆ ಅವ್ನು ಕೇಳ್ಕೊಂಡು ಬರೋದೆ ಮಾಮ ಇದ್ದಾರಾ ಇಲ್ಲ ಅಂತ ಹೇಳಿ. ಯಾಕಂದರೆ ಅವನು ಸ್ಕೂಲಿಗೆ ಹೋಗ್ತಾ ವ್ಯಾನಿಗೆ ಕಳ್ಸಕ್ಕೆ ಹೋಗಿರೋದು ಮಾಮ, ಈಗ ಕರ್ಕೊಬರೋಕ್ಕೆ ನಾನು ಹೋಗಿದ್ದೆ. ಹಾಗಾಗಿ ಅವ್ರ ಮಾಮನ ಕೇಳ್ಕೊತಾನೆ ಒಳಗೆ ಬಂದ. ಒಳಗಡೆ ಮೀಟಿಂಗಲ್ಲಿ ಇದ್ದಾನೆ ಅಂತ ಹೇಳಿದೆ, ಆದ್ರೂ ಅವ್ನು ಕೇಳಿಲ್ಲ. ಒಂದ್ಸತಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಬರ್ತಿದ್ದಂಗೆ ಯಾವತ್ತೂ ಒಳಗೆ ಹೋಗದೆ ಇರೋನು ಇವತ್ತು ಫಸ್ಟ್ ಸ್ಲಿಪ್ಪರ್ ತೆಗೆದ್ಬಿಟ್ಟು ಒಳಗಡೆ ಹೋಗಿ ಅವ್ರ ಮಾಮ ಆಯ್ತಾ ಅಂತ ಹೇಳಿ ನೋಡೋದ್ರಲ್ಲೇ ಇದ್ದಾನೆ. ನೋಡಿ ಎಷ್ಟು ಬೇಗ ಹೋಗ್ತಾನೆ ಅಂತ ಹೇಳಿ. ಯಾವಾಗಲೂ ಡೈಲಿ ಬಂದ ಅಂದರೆ ಇಲ್ಲೇ ಚೇರ್ ಮೇಲೆ ಕುತ್ಕೊಂಡು ಬಾಕ್ಸ್ ತೆಗೆದುಬಿಟ್ಟು ಇದನ್ನು ತಿಂದೆ, ಇವತ್ತು ಇದು ಹೋಮ್ವರ್ಕ್ ಕೊಟ್ಟರು ಅಂತ ಎಲ್ಲ ತೋರಿಸ್ಬಿಟ್ಟು ಹೋಗೋನು. ಇವತ್ತು ಸ್ಲಿಪ್ಪರ್ ತೆಗಿತಾ ಇದ್ದಂಗೆ ಫಸ್ಟ್ ಒಳಗಡೆ ಹೋಗೋದೇ ನೆನಪಾಗ್ತಾ ಇದೆ ಅವನ ಮೈಂಡಲ್ಲಿ. ಇವತ್ತು ಹಾಗೆ ಅವ್ರ ಡ್ಯಾಡಿ, ಅವ್ರ ತಾತ, ಅಜ್ಜಿ ಎಲ್ಲರೂ ಊರಿಂದ ಬರ್ತಾ ಇದ್ದಾರೆ. ಈಗ ನೆಕ್ಸ್ಟು ಅವ್ರದ್ದು ಸಂಭ್ರಮ ಬರ್ತಿದ್ದಂಗೆ ಇವನಿಗೆ ಒಂದಾದ್ಮೇಲೆ ಒಂದು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಆಗ್ತಾ ಇದೆ. ಒಬ್ಬರು ಬಂದ ಮೇಲೆ ಒಬ್ಬರು ಬರ್ತಾನೆ ಇದ್ದಾರೆ, ಡೈಲಿ ಒಬ್ಬೊಬ್ಬರು ಥರ. ಹಾಗೆ ದಿಲ್ ಬಸಂತ್ ತಿಂತ ಟೈಮ್ ಪಾಸ್ ಮಾಡ್ತಾ ಕುತ್ಕೊಂಡ. ಯಾಕಂದರೆ ಅವ್ರ ಮಾಮ ಮೀಟಿಂಗಲ್ಲಿದ್ದ, ಆನ್ಲೈನ್ ಮೀಟಿಂಗು. ಹಾಗಾಗಿ ಒಳಗಡೆ ಹೋಗೋಕ್ಕಾಗಲಿಲ್ಲ. ನಮ್ಮ ಅಪ್ಪಾಜಿನೂ ಹೊರಗಡೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮನೂ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತೀನಿ ಅಂತ ಫೋನ್ ಮಾಡಿದರು. ಹಾಗಾಗಿ ನಾವು ಹೊರಗಡೆನೇ ಕುತ್ಕೊಂಡಿದ್ವಿ. ಅಮ್ಮ ಕೂಡ ಬಂದರು ವೆಜಿಟೇಬಲ್ ಮಾರ್ಕೆಟಿಗೆ ಹೋಗ್ಬಿಟ್ಟು. ಬರ್ತಾ ಇದ್ದಂಗೆ ನಮ್ಮ ಅಥರ್ವ ಬರ್ತಾ ಇದ್ದಾನೆ, ಸ್ಕೂಟಿಲಿ ಬಂದುಬಿಟ್ರಲ್ಲ ಅಂತ ಹೇಳಿ ಹೊರಗಡೆ ಹೋದ್ಮೇಲೆ ಅವನಿಗೇನಾದರೂ ತರದೇ ಬಂದುಬಿಟ್ರೆ ಅಷ್ಟೇ. ನನಗೇನು ತಗೊಬಂದ್ರಿ ಅಂತ ಫಸ್ಟ್ ಕೇಳೋದೆ ಅವನದು. ಎಷ್ಟೊತ್ತಿಗೆ ಬಂದ್ರಿ, ಎಲ್ಲಿಗೆ ಹೋಗಿದ್ರಿ ಅಂತ ಏನೂ ಕೇಳೋದಿಲ್ಲ ಅವನು. ನನಗೇನು ತಂದ್ರಿ ಅಂತ ಕೇಳ್ತಾನೆ. ಹಾಗಾಗಿ ನಿನ್ನೆ ಅಪ್ಪಾಜಿ ಬರ್ತಡೇ ಇರೋದ್ರಿಂದ ಕೇಕ್ ಕಟ್ ಮಾಡಿದ್ದವಲ್ಲ, ಕೇಕ್ ಇತ್ತಲ್ಲ, ಮತ್ತೇನು ಬೇಕು ನಿನಗೆ, ಹೋಗಿ ಕೇಕ್ ತಿಂತಾ ಇದೆಯಲ್ಲ, ತಿನ್ನು ಹೋಗು ಅಂದಿದ್ಮೇಲೆ ಸೈಲೆಂಟ್ ಆದ. ಇಲ್ಲಾಂದ್ರೆ ಅವನಿಗೇನು ತಿನ್ನಕ್ಕೆ ತರಲಿಲ್ಲ ಅಂದರೆ ಒಳಗಡೆ ಎಂಟ್ರಿನೇ ಇಲ್ಲ, ಆ ಥರ ಮಾಡ್ತಾನೆ ಅವನು. ಹಾಗೆ ವೆಜಿಟೇಬಲ್ ಎಲ್ಲ ತಗೊಂಡು ಬಂದರು. ಇವತ್ತು ನಮ್ಮೂರಿಂದ ಎಲ್ಲ ನೆಂಟರು ಬರ್ತಾ ಇದ್ರಲ್ವ, ಹಾಗಾಗಿ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂಥೇಳಿ ಅಮ್ಮ ಚಿಕನ್ ತೊಗೊಂಡು ಬಂದಿದ್ದರು. ನಾನೆಲ್ಲ ಕಟ್ ಮಾಡ್ತಾ ಕುತ್ಕೊಂಡಿದ್ದೀನಿ. ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಅಥರ್ವ ಅಣ್ಣ ನೋಡಿ ಏನು ಮಾಡ್ತಾ ಇದ್ದಾರೆ. ಅಥರ್ವನ ನೋಡ್ಕೊಳೋದು ಜವಾಬ್ದಾರಿ ಅಣ್ಣಂದೇ ಆಗಿತ್ತು. ಅಣ್ಣ ಅಥರ್ವ ಇಬ್ಬರೂ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾರೆ ಅಲ್ಲೇ. ನಮ್ಮ ಮದ್ವಿಗಂಡು ಟೋಪಿ ಹಾಕ್ಕೊಂಡು ಮಮ್ಮಿ ಹೇಗಿದೆ ನೋಡು ಅಂತ ಹೇಳಿ ಹೇಳ್ತಾ ಕುತ್ಕೊಂಡಿದ್ದಾನೆ. ಹಾಗೆ ಇಲ್ಲಿ ನಾನೆಲ್ಲ ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಟ್ಟೆ. ನಮ್ಮಮ್ಮ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನೇನು ಬರ್ತಾ ಇದ್ದಾರೆ, ಆನ್ ದ ವೇ, ಇನ್ನೊಂದು ಅರ್ಧ ಗಂಟೆಲಿ ಬಂದುಬಿಡ್ತಾರೆ. ಹಾಗೆ ಒಂದು ಚಿಕನಲ್ಲಿ ಈರಿ ಪೀಸ್ ಇತ್ತು. ನಾವು ಅದನ್ನೆಲ್ಲ ಚಿಕನ್ನಿಗೆ, ಬಿರಿಯಾನಿಗಾಗಲಿ ಸಾಂಬಾರಿಗಾಗಲಿ ಯೂಸ್ ಮಾಡೋದಿಲ್ಲ. ಈ ಥರ ಸುಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಅಣ್ಣ ಸುಡ್ತಾ ನಿಂತ್ಕೊಂಡಿದ್ದಾನೆ. ಅದು ಸಕ್ಕ ಟೇಸ್ಟಾಗಿರುತ್ತೆ, ನಮಗಂತೂ ತುಂಬಾ ಇಷ್ಟ. ಚಿಕನ್ ಎಲ್ಲ ವಾಶ್ ಮಾಡಿ ಇಡ್ತಾ ಇದ್ದಾರೆ ನಮ್ಮಮ್ಮ. ಒಂದು ದೊಡ್ಡ ಪೀಸು, ಒಂದು ಸಣ್ಣ ಪೀಸು ಇರುತ್ತಲ್ವ, ಹಾಗಾಗಿ ನೋಡಿಬಿಟ್ಟು ಕಟ್ ಮಾಡಿ ಹಾಕ್ತಾರೆ. ನಮ್ಮ ಅಥರ್ವ ರಾಕೆಟ್ ಆಟ ಆಡ್ತಾ ನಿಂತ್ಕೊಂಡಿದ್ದಾನೆ. ಸ್ವಲ್ಪ ಹೊತ್ತು ಬಿರಿಯಾನಿಗೆ ಮಸಾಲೆ ಎಲ್ಲ ಹಾಕಿ ಕಲಸಿಟ್ಬಿಡೋಣ ಅಂತೇಳಿ ನಮ್ಮಮ್ಮ ನೀಟಾಗಿ ಎಲ್ಲ ಉಪ್ಪು ಖಾರ ಹಿಡೀಲಿ ಅಂತೇಳಿ ಸ್ವಲ್ಪ ಹೊತ್ತು ಹಾಕಿ ನೆನೆಸಿಡ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ಬರೋದ್ರೊಳಗೆ ಮಾಡಿಟ್ಬಿಟ್ರೆ ಬಿಸಿ ಬಿಸಿ ಆರೋಗ್ಬಿಡುತ್ತೆ. ಬಂದ ತಕ್ಷಣ ರೈಸ್ ಹಾಕಿ ಮಾಡಿದ್ರೆ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರು. ಅದೇ ಟೈಮಲ್ಲೇ ಕಾರ್ ಬಂತು. ನೈಟ್ ಆಗಿರೋದ್ರಿಂದ ಕತ್ಲು ಏನೂ ಕಾಣಿಸ್ತಾನೆ ಇಲ್ಲ. ಹಾಗಾಗಿ ನಾನು ಅಲ್ಲಿಗೆ ಹೋಗಲಿಲ್ಲ, ಇಲ್ಲಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿಂದ ಅವರು ಬರ್ತಾ ಇದ್ದಾರೆ. ಬರಬೇಕಾದ್ರೆ ನಮ್ಮ ಮನೆಯಲ್ಲಿ ಒಂದು ತೆಂಗಿನಕಾಯಿ ಗಿಡ, ಅಂದರೆ ಈಗ ದೇವರಿಗೆ ಕಳಸದಲ್ಲಿ ಇಟ್ಟಿರ್ತೀವಲ್ಲ, ಆ ತೆಂಗಿನಕಾಯಿ ಗಿಡ ಕೂಡ ಪಾಟಲ್ಲಿ ನೆಟ್ಬಿಟ್ಟು ಹಾಗೆ ಬೆಳೆಸಿದ್ವಿ. ಅಲ್ಲಿ ನಮಗೆ ಜಾಗ ಇಲ್ಲ ನೆಡೋದಕ್ಕೆ. ಹಾಗಾಗಿ ಇಲ್ಲಿಗೆ ತಗೊಬರೋಣ ಅಂತೇಳಿ ತಗೊಬಂದಿದ್ರು. ಅದನ್ನ ಇಳಿಸ್ಕೊ ಬರ್ತಾ ಇದ್ದಾರೆ ಕಾರಿಂದ. ನಮ್ಮ ಅತ್ತೆ ಬಂದರು. ಆ ಥರ ಒಂದು ನೆಬ್ಲೇಸರ್ ಇತ್ತು. ಹಾಗೆ ಮೊದಲು ಇಲ್ಲೇ ಇರ್ತೀವಲ್ವ, ಈಗ ಸ್ವಲ್ಪ ಒಂದು 6-7 ತಿಂಗಳು, ಹಾಗಾಗಿ ಇಲ್ಲಿಗೆ ತಗೊಬಂದರೆ ಮತ್ತೆ ಕೋಲ್ಡ್ ಇರೋದ್ರಿಂದ ಏನಾದರೂ ಬೇಕಾಗ್ಬೋದು ಅಂತ ತಗೊಬಂದಿದ್ದಾರೆ. ನಮ್ಮ ಮಾವ ಪಾಟ್ ಎತ್ಕೊಂಡು ಬರ್ತಾ ಇದ್ದಾರೆ. ಗಿಡ ನೋಡಿ ಎಷ್ಟು ದೊಡ್ಡ ಆಗಿಬಿಟ್ಟಿದೆ. ನಾನು ಅಂದ್ಕೊಂಡಿರಲಿಲ್ಲ. ನಾನು 2-3 ತಿಂಗಳಲ್ಲಿ ಎಷ್ಟೊಂದು ಹೈಟ್ ಬೆಳೆದ್ಬಿಟ್ಟಿದೆಯಲ್ಲ ನಾನು ಬಂದ ಮೇಲೆ ಅಂದ್ಕೊಳ್ತಾ ಇದ್ದೆ. ಈ ಗಿಡಕ್ಕೆ ಇವಾಗ ಹೆಚ್ಚು ಕಮ್ಮಿ ಬಂದು 1.5 ವರ್ಷ ಆಯ್ತೇನಪ್ಪ ಮೋಸ್ಟ್ಲಿ. ಇದು ಕಳಸದಲ್ಲೇ ಹುಟ್ಟಿರೋದು. ಸಖತ್ತಾಗಿ ಬೆಳೆದಿತ್ತು. ಕಾರಲ್ಲಿ ಇಟ್ಕೊಬರೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ತೆಳಗಡೆ ರೆಕ್ಕೆ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ.
ನಮ್ಮ ಅಪ್ಪಾಜಿ ಹೊರಗಡೆ ಬಂದು ನೋಡ್ತಾ ಇದ್ದಾರೆ ಯಾರ್ಯಾರು ಬಂದರು ಅಂತ ಹೇಳಿಬಿಟ್ಟು. ನಮ್ಮ ಅಪ್ಪಾಜಿ ಈ ಥರ ಪೇಷಂಟ್ ಆದಮೇಲೆ ಇವರು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಹಾಗಾಗಿ ಫಸ್ಟ್ ಟೈಮ್ ಬಂದಿದ್ದಾರಲ್ಲ ನೋಡ್ತಾ ಇದ್ದಾರೆ. ನಮ್ಮ ಅಥರ್ವ ಅಂತೂ ಅವ್ರ ಡ್ಯಾಡಿ ನೋಡ್ತಿದ್ದಂಗೆ ತುಂಬ ದಿನ ಆಗಿತ್ತಲ್ವ, ಹಾಗಾಗಿ ಫುಲ್ ಖುಷಿ ಆಗಿಬಿಟ್ಟಿದ್ದಾನೆ. ಯಾವ ಥರ ಮಾಡ್ತಾ ಇದ್ದಾನೆ ನೋಡಿ, ಕೈ ಹಿಡ್ಕೊಂಡು ಇನ್ನು ಜೋತಾಡೋದೊಂದೇ ಒಂದು ಬಾಕಿ. ಇನ್ನು ನಮ್ಮ ಅಪ್ಪಾಜಿ ಕೂಡ ಎಲ್ಲರೂ ಬಂದ್ರಲ್ಲ ಅಂತೇಳಿ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಥರ್ವನ ಆಟ ನೋಡಿ ಯಾವ ಥರ ಆಡ್ತಾ ಇದ್ದಾನೆ. ಫುಲ್ ಖುಷಿಯಾಗಿದ್ದಾನೆ ಇವತ್ತಂತೂ. ಅವ್ರ ಡ್ಯಾಡಿ ಅವ್ರ ತಾತ ಎಲ್ಲರನ್ನೂ ನೋಡಿಬಿಟ್ಟು ಫುಲ್ ಖುಷಿಯಾಗಿಬಿಟ್ಟಿದ್ದಾನೆ. ನಾಳೆ ಸ್ಕೂಲಿಗೆ ಹೋಗ್ತಾನೋ ಇಲ್ಲೋ ಅಂತ ಹೇಳಿ ಅನ್ಕೊತಾ ಇದ್ದೀವಿ. ಯಾಕಂದರೆ ಎಲ್ಲರನ್ನೂ ನೋಡ್ಬಿಟ್ನಲ್ವ, ಹಾಗಾಗಿ ನಾಳೆ ಹೋಗೋದು ಡೌಟೇ ಅಂತ ಅನ್ಕೊತಾ ಇದ್ವಿ. ಎಲ್ಲರೂ ಮನೇಲಿದ್ದಾಗ ಯಾರಿಗಾದರೂ ಅಷ್ಟೇ, ಮಕ್ಕಳಿಗೆ ಹಾಗೆ ಅನಿಸುತ್ತೆ. ತುಂಬ ಮಾತಾಡ್ತಾ ಇದ್ದಾನೆ ತೆಲುಗುವಲ್ಲಿ, ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಕನ್ನಡ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು. ಆ ಕಡೆ ಹೈದ್ರಾಬಾದಲ್ಲಲ್ವಾ ಎಲ್ಲ ತೆಲುಗುನೇ ಮಾತಾಡೋದು, ಹಾಗಾಗಿ ಅವನಿಗೆ ಕನ್ನಡ ಬರೋದಿಲ್ಲ. ಇಲ್ಲಿ ಬಂದಮೇಲೆ ಸ್ವಲ್ಪ ಸ್ವಲ್ಪ ಕನ್ನಡ ಕಲಿತಾ ಇದ್ದಾನೆ. ಅವನು ಫೋನಲ್ಲೆಲ್ಲ ಮಾತಾಡೋದು ಸ್ವಲ್ಪ ಕಡಿಮೆ, ಡೈರೆಕ್ಟಾಗಿ ಆದರೆ ತುಂಬ ಜಾಸ್ತಿ ಮಾತಾಡ್ತಾನೆ. ಇವತ್ತು ಎಷ್ಟು ಮಾತಾಡ್ತಾ ಇದ್ದಾನೆ ಅಂದರೆ ಅವನ ಖುಷಿಗೆ ಲಿಮಿಟೇ ಇಲ್ಲ. ಹಾಗಾಗಿ ನಮ್ಮಣ್ಣ ಅಂತ ಇದ್ದ, ಹಂಗೆ ನಾನು ಊರಿಗೆ ಹೋಗ್ತೀನಿ, ನೀನು ಬೇಡ ಹಂಗಾರೆ ಇಲ್ಲೇ ಇರು ಅಂದರೆ, ಮಾಮ ನೀನು ಬೇಕು ಅಂತ ಹೇಳಿ ನಾನು ಬರ್ತೀನಿ ಅಂತ ಹೋಗ್ತಾ ಇದ್ದಾನೆ. ನಮ್ಮ ಅಪ್ಪಾಜಿ ಹತ್ರ ಮಾತಾಡ್ತಾ ಇದ್ದಾರೆ ನಮ್ಮ ಮಾವ. ಏನು ಮಾತಾಡ್ತಾ ಇದ್ದಾರಂತ ಹೇಳಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಾಗೆ ನಮ್ಮಣ್ಣ ಪಾನಿಪುರಿ ಎಲ್ಲರಿಗೂ ಹಂಚಿ ಕೊಡ್ತಾ ಇದ್ದಾನೆ. ಎಲ್ಲರಿಗೂ ಹಾಕ್ಬಿಟ್ಟು ಮಸಾಲೆ ಪಾನಿಪುರಿ ತರಿಸಿದ್ವಿ. ಹಾಗಾಗಿ ಪಾನಿಪುರಿಯಲ್ಲಿ ಪೂರಿ ಅಷ್ಟೊಂದು ಸರಿಯಾಗಿರಲಿಲ್ಲ ಅಂತ ಹೇಳಿ ಎಲ್ಲ ಮಸಾಲೆ ಪುರಿನ ಮಾಡಿಕೊಟ್ಟಿದ್ದಾನೆ ಎಲ್ಲರಿಗೂ. ಹಾಗೆ ಗೋಬಿ ಕೂಡ ತಂದಿದ್ವಿ. ನಮ್ಮ ಹತ್ರ ಗೋಬಿ ಅಂದರೆ ಇಷ್ಟ, ನಮಗೆ ಪಾನಿಪುರಿ ಅಂದರೆ ಇಷ್ಟ. ಹಾಗಾಗಿ ಎಲ್ಲದನ್ನು ತಿನ್ಬಿಡೋಣ ಅಂತ ಹೇಳಿ ಎಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ. ನಮ್ಮಣ್ಣ ಈ ಥರದ್ದೆಲ್ಲ ಚೆನ್ನಾಗಿ ಮಾಡಿಕೊಡ್ತಾನೆ ಮಿಕ್ಸು. ಇನ್ನು ಪಾನಿಪುರಿ ತಿಂದರೆ ಅಮ್ಮ ಮಾಡಿದ ಬಿರಿಯಾನಿ ಯಾರಪ್ಪ ತಿನ್ನೋದು ಅನ್ನಷ್ಟು ಆಗೋಯ್ತು. ಯಾಕಂದರೆ ಇದನ್ನು ತಿಂದುಬಿಟ್ರೆ ಹೊಟ್ಟೆನೇ ತುಂಬ ಹೋಗ್ಬಿಡುತ್ತೆ. ಸಖತ್ತಾಗಿತ್ತು ಪಾನಿಪುರಿ ಕೂಡ. ಆದರೆ ಜಾಸ್ತಿ ಟೈಮ್ ಆಗಿರೋದ್ರಿಂದ, ಊಟದ ಟೈಮಲ್ಲಿ ತಿಂದಿರೋದ್ರಿಂದ ಬಿರಿಯಾನಿ ಖಾಲಿ ಆಗುತ್ತೋ ಇಲ್ಲೋ ಅನ್ನೋಂಗೆ ಆಗೋಯ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನು ಪಾನಿಪುರಿ ತಿಂತಾ ಇದ್ದೀವಿ. ನಮ್ಮಮ್ಮ ಈ ಕಡೆ ಬಿರಿಯಾನಿ ನೀರು ಕುದಿಯೋಕೆ ಇಟ್ಟಿದ್ದಾರೆ. ಇನ್ನು ಅಕ್ಕಿ ಹಾಕಿಡೋಣ. ಅಷ್ಟೊತ್ತಿಗೆ ಪಾನಿಪುರಿ ತಿಂದಾದ್ಮೇಲೆ ರೈಸ್ ಆಗಿಬಿಡುತ್ತೆ ಅಂತ ಹೇಳಿ ಪಾನಿಪುರಿ ಗೋಬಿ ಮಂಚೂರಿ ತಿಂದು ಹೊಟ್ಟೆ ಎಲ್ಲ ತುಂಬೋಗೋಯ್ತು. ಹಾಗೆ ಗೋಬಿ ಮಂಚೂರಿ ಅಂತೂ ಖಾಲಿನೇ ಆಗಲಿಲ್ಲ, ಇನ್ನೂ ಹಾಗೆ ಇಟ್ಬಿಟ್ವಿ. ಬಿರಿಯಾನಿ ಕೂಡ ರೆಡಿ ಆಯಿತು. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಬಿರಿಯಾನಿ ತಿನ್ನೋಣ ಅಂತ ಹೇಳಿ ನಮ್ಮಮ್ಮ ಎಲ್ಲರಿಗೂ ಬಿರಿಯಾನಿ ಸರ್ವ್ ಮಾಡ್ತಾ ಇದ್ದಾರೆ. ಹಾಗೆ ಬಿರಿಯಾನಿ ಹಾಕ್ಕೊಡ್ತಾ ಇದ್ದಾರೆ ಒಬ್ಬೊಬ್ಬರಿಗೆ. ನಮ್ಮ ಥರವ ಇವತ್ತು ಖುಷಿಯಾಗಿ ಯಾವಾಗಲೂ ಅಂತಿದ್ದ, ಮಮ್ಮಿ ನೀನೇ ತಿನ್ನಿಸು ಅಂತ ಹೇಳಿಬಿಟ್ಟು. ನಿನ್ನೆ ಅಣ್ಣ ಬಂದಿರೋದ್ರಿಂದ ಮಾಮನೇ ತಿನ್ನಿಸ್ಬೇಕು ಅಂತಿದ್ದ. ಇವತ್ತು ಅವ್ರ ಅಜ್ಜಿ ತಾತ ಬಂದಿರೋದ್ರಿಂದ ಅವರೇ ತಿನ್ನಿಸ್ಬೇಕು ಅಂತೇಳಿ ದಿನಕ್ಕೆ ಒಬ್ಬೊಬ್ಬರ ಹತ್ರ ತಿಂತಾ ಇದ್ದಾನೆ. ಇವರು ಇಲ್ಲಿ ಟಿವಿ ನೋಡ್ಕೊತ ತಿಂತಾ ಇದ್ರು. ನಮ್ಮ ಅಪ್ಪಾಜಿನೂ ಹಾಗೆ ಇಲ್ಲೇ ಕುತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ. ಈ ಕಡೆ ಅಣ್ಣ ಚಂದ್ರು ಒಳಗಡೆ ಇದ್ರು. ನಮ್ಮಮ್ಮ ಅವರಿಬ್ಬರಿಗೂ ಬಿರಿಯಾನಿ ತಿನ್ರಿ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ಕೊಡ್ತಾ ಇದ್ದಾರೆ. ಇನ್ನು ಇವತ್ತಿನ ಬ್ಲಾಗು ಇಷ್ಟೇನೆ. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್.